ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಹಿಂದಿನ ತಿಂಗಳದ ಮಾಸ ಭವಿಷ್ಯವನ್ನು ನೋಡಿದ್ದೀರಿ, ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇದೇ ರೀತಿಯಾದಂಥ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ. ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಇವತ್ತಿನ ದಿವಸ ಜುಲೈ ತಿಂಗಳಿನಲ್ಲಿ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಗ್ರಹಗಳು ಸಂಚರಿಸುವಾಗ 12 ರಾಶಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಯನ್ನು ನೋಡುವ. ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹಗಳ ಸ್ಥಾನ ಪಲ್ಲಟ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 6ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ವೃಷಭ ರಾಶಿಗೆ ಕುಜನ ಪ್ರವೇಶವಾಗುವಂಥದ್ದು. ಅದೇ ರೀತಿ 16ನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು. 19ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿ 31ನೇ ತಾರೀಕು ಸಿಂಹ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಹೀಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಹಾಗಾದರೆ ಈ ತಿಂಗಳಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೌರ್ಣಿಮೆ ಬರಲಿದೆ. ಅದು ಗುರುಪೂರ್ಣಿಮೆ. ನಮ್ಮ ಮಾರ್ಗದರ್ಶಕರನ್ನು, ನಮ್ಮ ಗುರುವನ್ನು, ಅದೇ ರೀತಿ ವಿದ್ಯಾಭ್ಯಾಸ, ಜೀವನ ಎಲ್ಲವುದನ್ನು ಕಲಿಸಿಕೊಟ್ಟಂತಹ ತಂದೆ ತಾಯಿಯರನ್ನು, ಗುರುಗಳನ್ನು ಎಲ್ಲವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುವಂತಹ ದಿವಸ ಆಗಿದೆ. 21ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ಅವತ್ತಿನ ದಿವಸ ನಮ್ಮ ಎಲ್ಲ ಗುರುಗಳನ್ನು ಕೂಡ ನಾವು ಸ್ಮರಣೆ ಮಾಡುವಂಥದ್ದು, ಗುರುಗಳಿಗೆ ವಿಧೇಯರಾಗಿರುವಂಥದ್ದು, ಗುರುವಿನ ಭಕ್ತಿ, ಗುರುವಿನಲ್ಲಿ ಇರುವಂಥ ಶ್ರದ್ಧೆ, ಅದೇ ರೀತಿಯಾಗಿ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗ ನಮ್ಮ ಜೀವನದಲ್ಲಿ ಸಕಲ ವಿಷಯದಲ್ಲಿಯೂ ಕೂಡ ಸಂಸ್ಕಾರವಂತರಾಗಿ ತಗೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಒಂದು ಶಕ್ತಿಯಾಗಿರುವಂಥದ್ದು ಗುರುವಿಂದಾಗಿದೆ ವೀಕ್ಷಕರೇ. ಹಾಗಾದ ಕಾರಣ ನಾವೆಲ್ಲರೂ ಕೂಡ 21ನೇ ತಾರೀಕು ಗುರುಪೂರ್ಣಿಮೆಯನ್ನು ಆಚರಿಸಬೇಕಾಗಿದೆ. ಇದರಿಂದಾಗಿ ಗುರುವಿನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನಕ್ಕೆ ಪಡಿಬೇಕಾಗಿದೆ ವೀಕ್ಷಕರೇ. ನಾವು ಈ ತಿಂಗಳಿನಲ್ಲಿ ಗ್ರಹಸ್ಥಿತಿ ಪ್ರಕಾರ ಗೋಚಾರ ಫಲವನ್ನು ತಿಳಿದುಕೊಳ್ಳುವ. ಇದು ಗೋಚಾರ ಫಲವಾಗಿರುವುದರಿಂದಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಫಲ ಇರಬಹುದು, ಅಥವಾ ಗೋಚಾರ ಫಲವು ಕೂಡ ಇಂಡಿವಿಜುವಲ್ ಆಗಿರ್ತಕ್ಕಂತಹ ಜಾತಕದಲ್ಲಿ ಫಲಗಳು ಬೇರೆ ಇರ್ತವೆ. ನಿಮ್ಮ ಜಾತಕವನ್ನು, ಜನ್ಮಕುಂಡಲಿಯನ್ನು ನುರಿತ ಜ್ಯೋತಿಷ್ಯರಲ್ಲಿ, ದೈವಜ್ಞರಲ್ಲಿ ವೀಕ್ಷಣೆ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ. ಅದೇ ರೀತಿ ಗೋಚಾರ ಫಲವನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳುವ. ತುಲಾರಾಶಿ. ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಮಿತ್ರನ ಕ್ಷೇತ್ರದಲ್ಲಿ, ಚಂದ್ರನ ಕ್ಷೇತ್ರದಲ್ಲಿರುವಂಥದ್ದು ಒಳ್ಳೆಯ ರೀತಿಯಾದಂತಹ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಮತ್ತು ಆರೋಗ್ಯದಲ್ಲಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಬರುವಂತಹ ಕೆಲವಷ್ಟು ಯೋಗ ಭಾಗ್ಯಗಳಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಕೊಡುವಂತಹ ಎಲ್ಲ ಅವಕಾಶಗಳು ಕೂಡ ಈ ತಿಂಗಳಿನಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಯೋಚನೆ ಮಾಡಿದಂತಹ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕೂಡ ಈ ತಿಂಗಳಿನಲ್ಲಿ ನೀವು ಸಾಧಿಸ್ತೀರಿ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ದ್ವಿತೀಯ ಸ್ಥಾನವನ್ನು ನೋಡೋದಾದರೆ, ದ್ವಿತೀಯ ಸ್ಥಾನವನ್ನು ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಹೇಳ್ತೇವೆ. ಈ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ತನ್ನ ಸ್ವಕ್ಷೇತ್ರದಲ್ಲಿರುವಂಥದ್ದು, ಅದೇ ರೀತಿ ವೃಷಭ ರಾಶಿಯಲ್ಲಿ ಕೂಡ ಇರುವಂಥದ್ದು. ನಿಮ್ಮ ಏಕಾಧಿಪತ್ಯವನ್ನು ವಹಿಸಿದಂತಹ ರಾಶಿ ವೃಷಭ ರಾಶಿ ಆಗುತ್ತೆ. ಈ ರಾಶಿಯಲ್ಲಿ ಕೂಡ ಕುಜನ ಸಂಚಾರ ಇರೋದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಕೆಲವಷ್ಟು ವಾದ ವಿವಾದಗಳು, ವಿರೋಧಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವಷ್ಟು ಗ್ರಹ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡುವಂತಹ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಮತ್ತು ದುಡ್ಡಿನ ವಿಷಯದಲ್ಲಿ ಕೂಡ ಉತ್ತಮ ಅಭಿವೃದ್ಧಿಯನ್ನು ಈ ತಿಂಗಳಿನಲ್ಲಿ ನೀವು ಕಾಣಬಹುದು. ಇನ್ನು ತೃತೀಯ ಸ್ಥಾನವನ್ನು ನೋಡುವಾಗ, ತೃತೀಯಾಧಿಪತಿಯಾಗಿರ್ತಕ್ಕಂಥ ಗುರುವು ಅಷ್ಟಮ ರಾಶಿಯಲ್ಲಿರೋದರಿಂದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಸಹೋದರರೊಳಗಡೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ, ವಿರೋಧಗಳು ಬರುವಂಥ ಸಾಧ್ಯತೆಗಳಿದೆ. ಯಾವುದನ್ನು ಕೂಡ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗದೇನೆ ಸಣ್ಣ ಮಟ್ಟದಲ್ಲಿ ಅದನ್ನು ಪರಿಹರಿಸಿಕೊಂಡು ಮುಂದೆ ಹೋಗುವಂತಹ ಯೋಗಗಳಿದೆ. ಮತ್ತು ನಿಮ್ಮ ಶತ್ರುಗಳನ್ನು ಕೂಡ ಪರಾಕ್ರಮದಿಂದಾಗಿ ಸೋಲಿಸುವಂತಹ ಯೋಗಗಳಿದೆ. ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯ, ಉದ್ಯೋಗದಲ್ಲಿ ಈಗೇನೋ ನಷ್ಟ ಆಗಿಬಿಡುತ್ತೆ, ಮುಳುಗು ಹೋಗ್ತಾರೆ ಅಂತ ಹೇಳುವಂತಹ ಕೆಲವಷ್ಟು ಸನ್ನಿವೇಶಗಳನ್ನು ಶತ್ರುಗಳು ಕಾಯ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ. ಇದನ್ನೆಲ್ಲ ಜಯಿಸಿಕೊಂಡು ಹೋಗುವಂಥ ಯೋಗಗಳು ಈ ಸಂದರ್ಭದಲ್ಲಿ ಇರುತ್ತೆ ವೀಕ್ಷಕರೇ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದರೆ, ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಶನಿಯು ಕುಂಭರಾಶಿಯಲ್ಲಿರೋದರಿಂದಾಗಿ ಒಳ್ಳೆಯ ರೀತಿಯಾದಂತಹ ಭೂಮಿ ಖರೀದಿ ಮಾಡುವಂಥ ಯೋಗಗಳಿದೆ. ಕೃಷಿ ಬೆಳೆ ಭಾಗ್ಯಗಳನ್ನು ಬೆಳೆಯುವಂಥ ಯೋಗಗಳಿದೆ. ಪಶು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂತಹ, ಪಾಲನೆ ಪೋಷಣೆ ಮಾಡುವಂಥ ಯೋಗ ಕೂಡ ಈ ತಿಂಗಳಿನಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ವಾಹನ ಖರೀದಿ ಯೋಗ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಕಬ್ಬಿಣಕ್ಕೆ ಸಂಬಂಧಪಟ್ಟು, ಮಣ್ಣಿಗೆ ಸಂಬಂಧಪಟ್ಟು
ಆ ಸಂಬಂಧವಾಗಿರ್ತಕ್ಕಂತಹ ರಿಲೇಟೆಡ್ ಆಗಿರ್ತಕ್ಕಂತಹ ಉದ್ಯೋಗಗಳನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ಫಲವನ್ನು ಈ ತಿಂಗಳಿನಲ್ಲಿ ಕಾಣ್ಬೋದು. ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯು ಪಂಚಮ ಸ್ಥಾನದಲ್ಲಿಯೇ ಇರೋದರಿಂದಾಗಿ ಮಕ್ಕಳ ವಿಷಯದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು. ವಿದ್ಯಾಭ್ಯಾಸದಲ್ಲಿ ಮತ್ತು ಅವರ ಕುಶಲತೆ ಅದೇ ರೀತಿ ಬುದ್ಧಿಶಕ್ತಿಯಿಂದಾಗಿ ಅನೇಕ ರೀತಿಯಾದಂತಹ ಗೌರವ, ಸನ್ಮಾನಗಳು, ಕೀರ್ತಿಗಳು ವೃದ್ಧಿಯಾಗುವಂಥ ಯೋಗಗಳನ್ನು ಈ ಸಂದರ್ಭದಲ್ಲಿ ನೀವು ಅನುಭವಿಸುವಂಥ ಸಾಧ್ಯತೆಗಳು ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತೆ ವೀಕ್ಷಕರೇ. ಇನ್ನು 6ನೇ ಸ್ಥಾನವನ್ನು ನೋಡೋದಾದರೆ 6ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಗುರುವು ಅಷ್ಟಮ ಸ್ಥಾನದಲ್ಲಿರುವಂಥದ್ದು. 6ನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದರಿಂದಾಗಿ ಋಣಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ದುಡ್ಡು, ನಿಮ್ಮ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಜಾಗ್ರತೆಯಿಂದ ಮುಂದುವರಿಯಿರಿ. ತೆಕ್ಕೊಂಡಂಥ ಸಾಲವನ್ನು ಮರುಪಾವತಿ ಮಾಡುವಂತಹ ಯೋಗವೂ ಕೂಡ ಇದೆ ಮತ್ತು ಅದರಲ್ಲಿ ಯಾವುದೇ ಕಾರಣಕ್ಕೂ ದುಂದು ವೆಚ್ಚಗಳಾಗದೇ ಇರೋ ರೀತಿಯಲ್ಲಿ ಜಾಗ್ರತೆ ವಹಿಸಿ. 7ನೇ ಸ್ಥಾನವನ್ನು ನೋಡೋದಾದರೆ 7ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಕುಜನ ತನ್ನ ಸ್ವಕ್ಷೇತ್ರದಲ್ಲಿರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಸಾಮಾನ್ಯವಾದಂಥ ಫಲವನ್ನು ಈ ತಿಂಗಳಿನಲ್ಲಿ ನೀವು ಅನುಭವಿಸ್ತೀರಿ. ಇನ್ನು 8ನೇ ಸ್ಥಾನವನ್ನು ನೋಡೋದಾದರೆ 8ನೇ ಸ್ಥಾನದಲ್ಲಿ ಶುಕ್ರನ ಕ್ಷೇತ್ರದಲ್ಲಿ ಗುರು ಇರುವುದರಿಂದಾಗಿ ಅಲ್ಪ ಸ್ವಲ್ಪ ಕೆಲವಷ್ಟು ಶತ್ರುಗಳ ಬಾಧೆಯಿಂದಾಗಿ ಮನಸ್ಸಿಗೆ ಯೋಚನೆಗಳು, ಭೀತಿಗಳು, ಭಯಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಏನು ಹೆದರಬೇಕಾದ್ದಿಲ್ಲ. ಅಷ್ಟಮ ಸ್ಥಾನ ಅಂತ ಹೇಳುವಂಥದ್ದು ಕೆಟ್ಟದ್ದಾದರೂ ಕೂಡ ಶುಭಗ್ರಹ ಯುತಿಯಿಂದ, ಶುಭಗ್ರಹ ಯೋಗದಿಂದ ಏಕಾಧಿಪತ್ಯ ಇರೋದರಿಂದಾಗಿ ಏನು ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ಧೈರ್ಯದಿಂದ ಮುಂದುವರಿಯಿರಿ. ಗುರುವಿನ ಅನುಕೂಲವನ್ನು ತಗೊಳ್ಳಿ. ಗುರುವಿನ ಒಂದು ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರೋದರಿಂದಾಗಿ ಒಳ್ಳೆಯ ಅನುಕೂಲಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. 9ನೇ ಸ್ಥಾನವನ್ನು ನೋಡೋದಾದರೆ ರವಿಯ ಸಂಚಾರ ಕಾಲಘಟ್ಟ ಇರೋದರಿಂದಾಗಿ ಒಳ್ಳೆಯ ರೀತಿಯಂತಹ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗುವಂತಹ ಯೋಗಗಳಿದೆ. ಇದರಿಂದ ಗೌರವ, ಕೀರ್ತಿ, ಸನ್ಮಾನಗಳೆಲ್ಲವೂ ಕೂಡ ನಿಮ್ಮ ಮುಡಿಗೇರಿಸಿಕೊಳ್ಳುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಇನ್ನು ಕರ್ಮಸ್ಥಾನಕ್ಕೂ ಕೂಡ ರವಿ ಬರೋದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿ, ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಒಳ್ಳೆಯ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಪ್ರಮೋಷನ್ ಇತ್ಯಾದಿಗಳನ್ನು ಈ ಸಂದರ್ಭದಲ್ಲಿ ಪಡೆಯುವಂಥ ಯೋಗಗಳಿದೆ. ಕೆಲಸ ಕಾರ್ಯದಲ್ಲಿ ಒತ್ತಡಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಂಡು ಮುಂದೆ ಹೋಗುವಂಥ ಯೋಗಗಳನ್ನು ಈ ಸಂದರ್ಭದಲ್ಲಿ ಅನುಭವಿಸುವಂಥ ಸಾಧ್ಯತೆಗಳಿದೆ ವೀಕ್ಷಕರೇ. ಅದೇ ರೀತಿ ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಸಿಗುವಂಥ ಯೋಗಗಳಿದೆ. ಉದ್ಯೋಗದಲ್ಲಿ ಒತ್ತಡಗಳೆಲ್ಲವೂ ಕೂಡ ಕಡಿಮೆಯಾಗಿ ಕೀರ್ತಿ ವೃದ್ಧಿ ಆಗುವಂಥ ಯೋಗಗಳಿದೆ. ಇನ್ನು ಲಾಭಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನದಲ್ಲಿ ಇರ್ತಕ್ಕಂತಹ ಶುಕ್ರನಿಂದಾಗಿ ಒಳ್ಳೆಯ ರೀತಿಯಾದಂತಹ ಫಲಗಳು, ನಿಮ್ಮ ರಾಶ್ಯಾಧಿಪತಿಯೇ ನಿಂತ್ಕೊಳ್ಳುವಂಥದ್ದು. ಲಾಭದಲ್ಲಿ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯದಲ್ಲಿ ಉನ್ನತ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಹೊಸ ಕೆಲಸ ಕಾರ್ಯ ಯೋಜನೆಗಳನ್ನು ತಗೊಂಡು ಅದರಲ್ಲಿ ಯಶಸ್ವಿ ಆಗುವುದರಲ್ಲಿ ನಿಮಗೆ ಉತ್ತಮ ರೀತಿಯಾದಂಥ ಫಲವನ್ನು ಈ ತಿಂಗಳಿನಲ್ಲಿ ಕಾಣಬಹುದು. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ ಖರ್ಚು ವೆಚ್ಚದ ಸ್ಥಾನವಾಗಿರ್ತದೆ. ಅನೇಕ ರೀತಿಯಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳು ನಿಮ್ಮ ಮುಂದಿರಬಹುದು. ಅನೇಕ ರೀತಿಯಾದಂತಹ ಕಷ್ಟ ನಷ್ಟಗಳು ಕೂಡ ಬರಬಹುದು. ಅದನ್ನೆಲ್ಲವುದನ್ನು ಕೂಡ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಈ ತಿಂಗಳಿನಲ್ಲಿ ಬರುತ್ತೆ. ಅದೇ ರೀತಿ ಯಾವುದೇ ರೀತಿ ಕುಂದು ಕೊರತೆಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ನಾವೀಗ ಸೂಚಿಸುವಂಥ ಪರಿಹಾರ ಕಾರ್ಯದಿಂದಾಗಿ ಸಮತೋಲನಗೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಹೋಗಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಹಾಗಾದರೆ ಯಾವ ರೀತಿಯಾದಂಥ ಪರಿಹಾರ ವಿಧಾನದಲ್ಲಿ ನಾವು ಹೋದರೆ ನಮ್ಗೆ ಅನುಕೂಲ ಆಗುತ್ತೆ, ಅಥವಾ ಅದು ಯಾವ ದೇವರ ಮೊರೆಯನ್ನು ನಾವು ಹೋಗಬೇಕು ಅಂತ ಹೇಳುವಂಥದ್ದನ್ನು ನೀವು ಕೇಳುವುದಾದರೆ, ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶ್ಲೋಕಗಳನ್ನು ಪ್ರತಿನಿತ್ಯ ಓದುವುದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಬುದ್ಧಿಶಕ್ತಿ, ಜ್ಞಾನ, ನೆನಪಿನ ಶಕ್ತಿ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ. ಪ್ರಜ್ಞಾ ವಿವರ್ಧನ ಕಾರ್ತಿಕೇಯ ಸ್ತೋತ್ರವನ್ನು ವಿದ್ಯಾರ್ಥಿಗಳು ಓದುವಂಥದ್ದು. ಅದೇ ರೀತಿಯಾಗಿ ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರವಾಹನಂ ರುದ್ರಸ್ಯ ಸೂನುಂ ಸುರ ಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಈ ಶ್ಲೋಕವನ್ನು ಪ್ರತಿನಿತ್ಯ 11 ಬಾರಿ ಪಠನೆ ಮಾಡಿ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಸಕಲ ಸಂಕಷ್ಟಗಳು, ದುರಿತ, ದಾರಿದ್ರ್ಯಗಳು ಯಾವುದೇ ಇದ್ರೂ ಕೂಡ ನಿವಾರಣೆ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇದೇ ರೀತಿಯಾದಂಥ ಸಂಕಲ್ಪವನ್ನು ನಾನು ಕೂಡ ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭೂಯಾತ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ವೀಕ್ಷಕರೇ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳನ್ನಾದರೂ ಕೂಡ ನೇರವಾಗಿ ಬಂದು ಪರಿಶೀಲನೆ ಮಾಡಿಕೊಂಡು ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಕೆಳಗಡೆ ಕಾಣಿಸಿರತಕ್ಕಂಥ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. ಅದೇ ರೀತಿ ಫೋನ್ನಲ್ಲಿ ಯಾವುದೇ ರೀತಿಯಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು ಯಾವುದೇ ವಿಷಯಗಳನ್ನು ಕನ್ಸಲ್ಟೇಷನನ್ನು ನಾವು ಮೊಬೈಲ್ನಲ್ಲಿ ಮಾಡಲ್ಲ.
ನಿಜವಾಗಿ ಸಮಸ್ಯೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದರೆ ನೇರವಾಗಿ ಬಂದು ಕನ್ಸಲ್ಟೇಷನ್ ತಗೊಂಡು ಸರಿಯಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಫೋನ್ ಮೂಲಕ ಯಾವ ಪರಿಹಾರವೂ ಆಗಲ್ಲ. ಅರ್ಧ ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, 24 ಗಂಟೆಯಲ್ಲಿ ಪರಿಹಾರ, ಈ ರೀತಿಯಲ್ಲಿ ಹೇಳುವವರೆಲ್ಲ ಇರ್ತಾರೆ. ಆ ವಿಷಯದ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅವರಿಗೆಲ್ಲ ನಮಸ್ಕಾರ. ನೀವು ಏನೇ ವಿಷಯ ಇದ್ದರೂ ಕೂಡ ನೇರವಾಗಿ ಬನ್ನಿ, ಸರಿಯಾದಂಥ ಒಂದು ಪರಿಹಾರವನ್ನು ತಗೊಳ್ಳಿ. ಫೋನ್ ಮೂಲಕವಾಗಿ ನಾವು ಯಾವುದೇ ಪರಿಹಾರವನ್ನು ಅಥವಾ ಜ್ಯೋತಿಷ್ಯ ವಿಮರ್ಶೆಗಳನ್ನು ಮಾಡಲ್ಲ. ನಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.